ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಸಿರ್ಸಿಯಲ್ಲೇ ಅಬೇಕಸ್ನಲ್ಲಿ ತುಂಬ ಪ್ರಸಿದ್ಧವಾಗಿರುವಂಥ ಪ್ರೋಪಾತ್ ಅಕಾಡೆಮಿಯವರು ನಡೆಸ್ತಾ ಇರುವಂಥ ರಾಷ್ಟ್ರ ಆರಾಧನ್ ಹೇಳುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಹಾಗೆ ನನ್ನ ಮಗನೂ ಎಲ್ಲ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಏನಿದೆ, ಹೇಗಿದೆ, ಯಾವ್ಯಾವ ಹಾಡುಗಳಿವೆ, ಮಕ್ಕಳಿಂದ ಯಾವ್ಯಾವ ಪ್ರೋಗ್ರಾಮ್ಗಳಿವೆ ಹೇಳೋದನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ಕೊಳ್ಳದೆ ಎಂಡ್ವರೆಗೂ ನೋಡ್ಕೊಳ್ತಾ ಹೋಗಿ. ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹ ಒಂದು ದಿವ್ಯ ಚೇತನ, ದಿವ್ಯ ಶಕ್ತಿ ಏನಾದರೂ ಇದ್ರೆ ಅದು ಅರಿವು ಅನ್ನೋದು, ಅದನ್ನ ನೀಡುವಂತವರು ಗುರು. ಹಾಗಾಗಿ ಶರಣೆಂಬೆ ಗುರುವಿಗೆ, ಶರಣೆಂಬೆ ಅರಿವಿಗೆ, ಶರಣೆಂಬೆ ಭಾರತ ಮಾತೆಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಅರಿವಿಗೆ, ಶರಣೆಂಬೆ ಭಾರತ ಮಾತೆಗೆ, ಶರಣೆಂಬೆ ಜನನಿ ಜನ್ಮಭೂಮಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ ಎನ್ನುತ್ತಾ ಬಂದಂತಹ ಎಲ್ಲ ಶಿಕ್ಷಕ ವೃಂದವನ್ನ, ಹಾಗೆ ಶಾಲಾ ಮಕ್ಕಳನ್ನ, ನೆರೆದಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಪ್ರೋಪಾತ್ ಅಕಾಡೆಮಿಯ ಸರ್ವ ಸದಸ್ಯರ ಪರವಾಗಿ, ಮಕ್ಕಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾನೆ. ನಮ್ಮ ಎಲ್ಲಾ ದೇಶಾಭಿಮಾನಿಗಳಿಗೆ ಪ್ರೋಪಾತ್ ಅಕಾಡೆಮಿ ವತಿಯಿಂದ ಶುಭಾಶಯಗಳು. ಆದ್ಮೇಲೆ ನಾವು ಪ್ರೋಪಾತ್ ಅಕಾಡೆಮಿಯಿಂದ ಪ್ರತಿ ವರ್ಷವೂ ವಿವಿಧ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಹಿತ್ಯ, ಗೀತಭಾರತಿ ಎಂಬ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿರುತ್ತೇವೆ. ನಾವು ಪ್ರೋಪಾತ್ ಅಕಾಡೆಮಿ ವತಿಯಿಂದ ಈ ಎಲ್ಲ ಶಾಲೆಗಳಿಗೆ ಕರೋಕಿ ಮತ್ತು ಒರಿಜಿನಲ್ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡಿ ತಿಳಿಸುತ್ತೇವೆ. ಪ್ರತಿ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರ, ಮುಖ್ಯೋಪಾಧ್ಯಾಯರ ಮತ್ತು ನಮ್ಮ ಮಾರ್ಗದರ್ಶನದಲ್ಲಿ ಸತತ 1 ತಿಂಗಳ ಪ್ರಾಕ್ಟೀಸ್ ಮಾಡಿ ಈ ದಿನ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಲಾಸ್ಟಲ್ಲಿ ಅಬೇಕಸ್ನ ಡೆಮೋ ಮೂಲಕ ಅದು ನಮಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಹೇಳೋದನ್ನು ಕೂಡ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಳದೆ ಎಂಡ್ವರೆಗೂ ನೋಡ್ಕೊಳ್ಳಿ. ರಾಷ್ಟ್ರ ಆರಾಧನ್ ಆವಾಜ್ ದೋ ಹಮ್ ಏಕ್ ಹೇ, ಎಷ್ಟು ಚೆನ್ನಾಗಿರುವಂಥ ಕಾನ್ಸೆಪ್ಟ್ ಅಲ್ವಾ. ಅದರಲ್ಲೂ ಈಗ ಗಣರಾಜ್ಯೋತ್ಸವ ಬೇರೆ ಹತ್ರ ಬರ್ತಾ ಇದೆ. ಸೊ ಈ ರೀತಿ ನಾವು ನಮ್ಮ ದೇಶದ ಬಗ್ಗೆ, ದೇಶ ಪ್ರೇಮವನ್ನು ಮಕ್ಕಳಲ್ಲಿ ಮೂಡಿಸೋದು ತುಂಬ ಇಂಪಾರ್ಟೆಂಟು. ಇದೇ ಸಮಯದಲ್ಲಿ ಈ ಪ್ರೋಪಾತ್ ಅಕಾಡೆಮಿಯವರು ಪ್ರತಿಯೊಂದು, ಅಂದರೆ ಸಿರ್ಸಿ ಸುತ್ತಮುತ್ತಲಿನ ಸುಮಾರಷ್ಟು ಸ್ಕೂಲುಗಳಿಗೆ ಅವರು ದೇಶಭಕ್ತಿ ಗೀತೆಯನ್ನು ಕಳಿಸಿ ಅಲ್ಲಿ ಇರುವ ಮಕ್ಕಳಿಗೆ ದೇಶಭಕ್ತಿ ಗೀತೆಯನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಅದೇ ದೇಶಭಕ್ತಿ ಗೀತೆಯನ್ನು ಎಲ್ಲ ಮಕ್ಕಳು ಪ್ರಸ್ತುತಪಡಿಸಲಿದ್ದಾರೆ. ನೇರವಾಗಿ ಈ ಒಂದು ಸಮೂಹ ಗಾಯನದ ಪ್ರಥಮ ಗೀತೆಗೆ ಹೋಗ್ತಾ ಇದ್ದೇವೆ. ಆಕಾಶಕ್ಕೆದ್ದು ನಿಂತ ಪರ್ವತ ಎಂಬ ಗೌಡ ಮೌನದಲ್ಲಿ ಸುಂದರವಾದ ಗೀತೆಗೆ ಕೇಳೋಣ. ರೆಡಿ? ಫಸ್ಟ್ ನೋಡಿ,
ನೋಡಿ, ಈಗ ಆವೆ ಮರಿಯಾ ಸ್ಕೂಲ್ನವ್ರು ಬಂದಿದ್ದಾರೆ. ಅವರು ಆಕಾಶಕ್ಕೆ ಎದ್ದು ನಿಂತ ಪರ್ವತವನ್ನ ತುಂಬಾ ಸೊಗಸಾಗಿ ಹಾಡಿದ್ರು. ಬಟ್ ಏನಂದ್ರೆ ಈ ಸಾಂಗ್ ನಾನು ಪ್ಲೇ ಮಾಡಿದಾಗ ಕಾಪಿರೈಟ್ ಬರ್ತಾ ಇತ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಸಾಂಗ್ ಅನ್ನ ಕಟ್ ಮಾಡಿದ್ದೀನಿ. ಆದರೆ ನಾವೆಲ್ಲ ಒಂದೇ ಎನ್ನುವ ನಿಲುವಿನೊಂದಿಗೆ ಒಂದು ಸೊಗಸಾದ ಗೀತೆಯನ್ನು ಹಾಡಲಿಕ್ಕೆ ಈ ಒಂದು ಹೆಮ್ಮೆಯ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಪ್ರೊಫೈಲ್ ಅಕಾಡೆಮಿಯ ಮಕ್ಕಳೆಲ್ಲ ವೇದಿಕೆ ಮೇಲಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ಮಕ್ಕಳಿಗೆ ಕೋರಿಕೊಳ್ಳೋಣ. ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು. ಪ್ರೊಫೈಲ್ ಅಕಾಡೆಮಿ ವಿದ್ಯಾರ್ಥಿಗಳು ಸಿರ್ಸಿ. ಇದು ಅಷ್ಟೇ ಫ್ರೆಂಡ್ಸ್, ಪ್ರೋಪಾತ್ ಅಕಾಡೆಮಿಯ ಮಕ್ಕಳೆಲ್ಲ ಸೇರ್ಕೊಂಡು ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು ಹೇಳುವಂತ ಹಾಡನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಬಟ್ ಇದು ಅಷ್ಟೇ ಕಾಪಿರೈಟ್ ಬರ್ತಾ ಇರೋದ್ರಿಂದ ನಾನು ಸಾಂಗ್ ಅನ್ನ ತೆಗೆದಿದ್ದೀನಿ. ಬಟ್ ತುಂಬಾನೇ ಚೆನ್ನಾಗಿ ಅವರು ಈ ಹಾಡನ್ನ ಹಾಡಿದ್ರು. ಪ್ರೊಫೈಲ್ ಅಕಾಡೆಮಿಯ ಡೈರೆಕ್ಟರ್ ಆಗಿರುವಂತಹ ಮುರಳೀಧರ್ ಸರ್ ಹಾಗೂ ನಮ್ಮ ನರಹರಿ ಸರ್ ಅವರು, ಜೊತೆಗೆ ಅವರ ಕುಟುಂಬಸ್ಥರು, ಜೊತೆಗೆ ಶ್ರೀಪಾದ್ ಸರ್ ಅವರು ಮಕ್ಕಳ ಜೊತೆ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿದ್ದಾರೆ. ಕೊಟ್ಟು ಹೋಗುವಂಥವ್ರು ಅಂತಂದ್ರೆ ಸೈನಿಕರು ಮಾತ್ರ. ನಾವೇನಾದ್ರೂ ಒಂದು ದೊಡ್ಡ ಶಬ್ದ ಅಂದ್ರೆ ಓಡೋಗ್ತೀವಿ ಅಲ್ವಾ? ಹಬ್ಬದಲ್ಲೇನಾದ್ರೂ ಒಂದು ದೊಡ್ಡ ಪಟಾಕಿ ಹೊಡೆದ್ರು ಕೂಡ ನಾವು ಹೇಳ್ಕೊಳ್ತೀವಿ. ಅದ್ರ ಎದುರುಗಡೆ ಫೈರ್ ಆಗ್ತಾ ಇರ್ತಾರೆ, ಫೈರಿಂಗ್ ಆಗ್ತಾ ಇರ್ತಾರೆ, ಠಮ್ 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 ಅಂತ ಹೇಳಿ ಅದಕ್ಕೆ ಎದೆ ಮುಟ್ಟಿಗೆಯನ್ನ ಕೊಟ್ಟು ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಎನ್ನುವ ಹಾಗೆ ಈ ಒಂದು ಭಾರತ ಮಾತೆಯ ವೀರಪುತ್ರರು ಅಂತ ಹೇಳ್ಬೋದು. ಅವರು ತುಂಬಾ ಸಲ ತಮ್ಮ ದೇವರನ್ನ ನೆನೆಸ್ಕೊಂಡ್ರು. ಆದ್ರೆ ಆ ದೇವರ ಆಶೀರ್ವಾದದ ಜೊತೆಗೆ ಅವರ ಪರಿಶ್ರಮ ಕೂಡ ಅಷ್ಟೇ ಇದೆ ಅಲ್ವಾ? ಅವೊಂದು ಧೈರ್ಯ ಬೇಕು, ಅವೊಂದು ಗುಂಡಿಗೆ ಬೇಕು, ಆ ನಿತ್ಯ ನಿರಂತರವಾದಂತಹ ಒಂದು ಹೋರಾಟ ಬೇಕು. ಹಾಗಾಗಿ ಈ ಒಂದು ಹಂತದಲ್ಲಿ ಬಂದು ರಾಷ್ಟ್ರಪತಿಗಳಿಂದ ಶೌರ್ಯ ಚಕ್ರ ಪ್ರಶಸ್ತಿಯನ್ನ ಪಡೆದಂತಹ ಕ್ಯಾಪ್ಟನ್ ಲೂಯಿಸ್
ಕರಿಯ ನಾಯಕ ಸರ್ ಅವರಿಗೆ ನಮ್ಮ ಸಿರ್ಸಿಯ ಸಮಸ್ತ ಜನತೆಯ ಪರವಾಗಿ ಮತ್ತು ನಮ್ಮ ಶ್ರೀಪಾದ್ ಮಂಜುನಾಥ್ ಹೆಗಡೆ ಸರ್ ಅವರ ಸ್ನೇಹಿತರ ಪರವಾಗಿ ಮಾಜಿ ಸೈನಿಕರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಈ ಒಂದು ಸಾಧನೆ ನೂರಾರು ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಲಿ ಮಾರ್ಗದರ್ಶನವಾಗಲಿ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ತಮ್ಮನ್ನ ಈ ಒಂದು ವೇದಿಕೆಯಲ್ಲಿ ಗೌರವಿಸಿಕೊಳ್ಳಲಿಕ್ಕೆ ಆಶಯದೊಂದಿಗೆ ಅವರನ್ನ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ತಾ ಇದ್ದೀವಿ. ವಾಯುಪಡೆಯಲ್ಲಿ 1979ರಿಂದ 1999 ತನಕ ಅಂದರೆ 20 ವರ್ಷಗಳ ಕಾಲ ನವದೆಹಲಿ, ಬೆಂಗಳೂರು, ಶಿಮ್ಲಾ, ನಾಸಿಕ್ ಮತ್ತು ಮುಂಬೈಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ನಂತರ 2000ರಿಂದ 2008 ತನಕ ಶಿರಸಿಯಲ್ಲಿ ಹೋಲ್ಸೇಲ್ ಬಿಸ್ನೆಸ್ ಅನ್ನ ಮಾಡ್ತಾರೆ. ಶಿಕ್ಷಕರಾದಂತಹ ಶಿಲ್ಪ ಮೇಡಮ್ ಅವರನ್ನ ವೇದಿಕೆಗೆ ಬರಮಾಡಿಕೊಂಡಿದ್ದಾರೆ. ಮಕ್ಕಳ ಸ್ಪೀಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ಕಾನ್ಸಂಟ್ರೇಷನ್, ಮೆಮರಿ ಪವರ್, ಅಕ್ಯುರಸಿ, ಸ್ಟೇಜ್ ಫಿಯರ್. ನೋಡಿ, ಕ್ಯಾಲ್ಕುಲೇಟರ್ಗಿಂತ ಮಕ್ಕಳು ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಅಂತ ನೀವು ಗೆಸ್ ಮಾಡಕ್ಕೂ ಆಗಲ್ಲ, ಅಷ್ಟು ಫಾಸ್ಟ್ ಆಗಿ ಮಾಡ್ತಾರೆ. ಅವ್ರ ಕೈಯಲ್ಲಿ ಏನೂ ಇಲ್ಲ, ಓಕೆನಾ? ಏನೋ ಮ್ಯಾಜಿಕ್ ಮಾಡ್ತಾ ಇಲ್ಲ ನಾವು. ಓಕೆ ಸ್ಟೂಡೆಂಟ್ಸ್, ನೋಡಿ,
ಸೊ ನೋಡಿದ್ರೆಲ್ಲ ನಿಮ್ಮ ಮಕ್ಕಳು ಯಾವ ತರ ಇಂಟರ್ನೆಟ್ ನೋಟ್ ಮಾಡಿ ಅವರ ಆನ್ಸರ್ ಹೇಳ್ತಾರೆ. ಓಕೆ, ನೆಕ್ಸ್ಟ್. ಓಕೆ, ನಾವು ಯಾವಾಗಲೂ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡು ಬಂದು ಕೇಳ್ತಲ್ಲ, ನಾನು ಯಾವಾಗಲೂ ಕೇಳಿದ್ರು ಹೇಳ್ತಾರೆ. ಓಕೆ, ಹಾಗಾಗಿ 15 ರೋಸ್ ಕೇಳ. 8 1 3 2 3 6 8 7 6 less 7 2 3 5 3 6. That is 55. 55 is the right answer. Yes, So जो आप confidence in the answer ಹೇಳಿ ಮಕ್ಕಳೇ. Okay, again 15 rows. 2 7 2 5 4 8 5 4 6 4 6 5 4 less 2 3. That is 63 is the right answer. ಇಲ್ಲಿ ನೀವು ನೋಡಿರ್ಬೋದು ಅವ್ರ ಕೈಯಿಂದ ಹಿಂಗೆ ಮಾಡ್ತಾರೆ ಅಲ್ಲ. ಸೊ ಅದು ಲೀಡ್ಸ್ ನಾವು ಅಬಾಕಸ್ ಅಂತ ಕಲಿತೆ ಅವರಿಗೆ ಸ್ಪೀಡ್ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಮಕ್ಕಳು ನಿಮ್ಗೆಲ್ಲ ಮಕ್ಕಿ ಗೊತ್ತಿರ್ಬೋದು, ಟೇಬಲ್ಸ್ ಗೊತ್ತಿರ್ಬೋದು. ಒಂದು ನಂಬರ್ಸ್ ಹೇಳ್ತೀರಾ, 2 ಡಿಜಿಟ್ 50 ಗಿಂತ ಒಳಗೆ ಯಾವುದು ನಂಬರ್ ಹೇಳಿ. 49 ಹೇಳ್ತಾರೆ. ಹೇಳ್ತೀರಾ 49? 49. ಎಷ್ಟು 49. 49. 49, 98, 147, 196, 245, 294, 343, 392, 341, and 390. ವೆರಿ ಗುಡ್. 490. So 490 is the correct answer. So you tables ಅಬಾಕಸ್ ಕಲಿತ ಮಕ್ಕಳು ಇದೆಲ್ಲ ಮಲ್ಟಿಪ್ಲಿಕೇಶನ್ ಆಗಿ ಡಿವಿಷನ್ ಆಗಿ ಹೆಲ್ಪ್ ಆಗುತ್ತೆ ಅವರಿಗೆ. ಸೊ ಮಕ್ಕಳೇ ತುಂಬಾ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ಗೆ ಮುಂದಿನ ಹಾಡಿಗೆ ನಾವು ಮುಂದೋಗೋಣ. ಧನ್ಯವಾದಗಳು. ಸೊ ಫ್ರೆಂಡ್ಸ್, ನೀವು ಅಬೇಕಸ್ ಡೆಮೋನ ನೋಡ್ಕೊಂಡು ಬಂದ್ರಿ ಅಲ್ವಾ? ಅಬೇಕಸ್ ಕಲಿಯೋದ್ರಿಂದ ಅವ್ರ ಮಕ್ಕಳು ತುಂಬಾ ಶಾರ್ಪ್ ಆಗ್ತಾರೆ, ಇಂಟೆಲಿಜೆಂಟ್ ಆಗ್ತಾರೆ, ಕ್ಯಾಲ್ಕುಲೇಟರ್ಗಿಂತ ಫಾಸ್ಟ್ ಆಗಿ ಅವರು ಲೆಕ್ಕಗಳನ್ನ ಮಾಡ್ತಾರೆ. ಇಂದಿನ ಈ ಕಾಂಪಿಟೇಟಿವ್ ಯುಗದಲ್ಲಿ ಇದು ತುಂಬಾ ನೆಸೆಸಿಟಿ ಇದೆ ಅಂತ ಅನ್ಸುತ್ತೆ. ಹಾಗೆ ನಿಮ್ಗೆ ಯಾರಿಗಾದ್ರೂ ಈ ಪ್ರೊಪಾತ್ ಅಕಾಡೆಮಿಯನ್ನ ಸೇರ್ಬೇಕು, ನಿಮ್ಗೂ ಅಬೇಕಸ್ ಕಲಿಬೇಕು ಅಂತ ಆದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ಹಾಕಿರ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಈ ಮಕ್ಕಳನ್ನ ಹುರಿದುಂಬಿಸೋದಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ದೇಶಭಕ್ತಿಯನ್ನ ಪ್ರತಿಯೊಂದು ಮಕ್ಕಳಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.